ರಾಣಿಪುರ ಎಂಬ ಒಂದು ಸುಂದರವಾದ ಊರು. ಆ ಊರಿನಲ್ಲಿ ಗುರುದತ್ತ ಎಂಬ ಒಬ್ಬ ಯುವಕ. ಆ ಯುವಕ ಈಗ ತಾನೇ ವಿಶ್ವವಿದ್ಯಾನಿಲಯದಿಂದ ತನ್ನ ವಿದ್ಯಾಭ್ಯಾಸವನ್ನ ಮುಗಿಸಿಕೊಂಡು ಹೊರಗೆ ಬಂದಿರ್ತಾನೆ. ಆತ ಉದ್ಯೋಗಕ್ಕಾಗಿ ಹುಡುಕಾಡ್ತಾ ಇರ್ತಾನೆ. ಆದ್ರೆ ಅವನಿಗೆ ಎಲ್ಲೂ ಉದ್ಯೋಗಾವಕಾಶ ಸಿಗ್ತಾ ಇರಲ್ಲ. ಇವತ್ತಿನ ಕತೆ ಈ ಗುರುದತ್ತನ ಬಗ್ಗೆ. ಈ ಕಥೆನ ಕೇಳ್ಕೊಂಬರೋಣ ಅಲ್ವಾ? ಸುತ್ತಮುತ್ತಲಲ್ಲಿ ನಡೆಯುವಂತ ಕಥೆಗಳನ್ನ ನೀತಿಭರಿತವಾಗಿ ಹೇಳುವ ಬಾನುಲಿ, ವ್ಯರ್ಥವಾಗದ ಅರ್ಥ, ಅದುವೇ ಅವಿಭಾಜಿತ ಪಾಡ್ಕಾಸ್ಟ್. ನಾನು ಸಂಕೇತ್ ಬಲ್. ಗುರುದತ್ತನಿಗೆ ಜೀವನವನ್ನ ಸಾಗಿಸಲು ತುಂಬಾ ಕಷ್ಟ ಆಗುತ್ತೆ. ಕೆಲವು ಮಂದಿ ಅವನಿಗೆ ಸಾಹುಕಾರರ ಬಳಿ ಹೋಗು, ಈ ಊರಿನ ಸಾಹುಕಾರರು ನಿನ್ಗೆ ಬಹಳ ಹಣವನ್ನ ಕೊಡ್ಬೋದು ಅಥವಾ ಸಾಲವನ್ನ ಇಸ್ಕೋಬಹುದು ಅಂತ ಹೇಳ್ತಾರೆ. ಆಗ ಆತ, ನನಗೆ ಜೀವನ ನಡೆಸಲು ತುಂಬಾ ಕಷ್ಟವಾಗ್ತಾ ಇದೆ, ಸ್ವಲ್ಪ ಹಣ ಸಾಲ ಕೊಡ್ತೀರಾ ಅಂತ ಸಾಹುಕಾರರ ಬಳಿ ಕೇಳಿದಾಗ ಅವರು ಹೇಳ್ತಾರೆ, ನಿನ್ನ ಬಳಿ ಒತ್ತೆಯಾಗಿ ಇರಿಸಲು ಚಿನ್ನವೋ ಅಥವಾ ಇನ್ನೇನಾದ್ರೂ ಅಮೂಲ್ಯವಾದ ವಸ್ತುಗಳು ಇದ್ರೆ ನಿನ್ನ ಹತ್ರ ಸಾಲವನ್ನ ನಾನು ಕೊಡ್ಬೋದು, ಸುಮ್ನೆ ಕೊಡುವ ಹಣ ನಮ್ಮಲ್ಲಿ ಇಲ್ಲ ಅಂತ ಸಾಹುಕಾರರೆಲ್ಲ ಅವನಿಗೆ ಹೇಳಿ ಕಳಿಸ್ತಾರೆ. ಅವನು ಒಂದು ನದಿಯ ಬಳಿ ಹೋಗ್ಬಿಟ್ಟು ಕೂಗ್ತಾನೆ. ಸುಮಾರು ದಿನಗಳಿಂದ ಆತ ಊಟ ತಿಂಡಿ ಏನು ಮಾಡಿರೋದಿಲ್ಲ. ಹಾಗಾಗಿ ಅವನಿಗೆ ಉಪವಾಸದಿಂದ ಹೊಟ್ಟೆ ಚುಡುಗುಡಲಾರಂಭಿಸುತ್ತದೆ. ಗುರುದತ್ತನಿಗೆ ಈ ಬದುಕೇ ಬೇಡ ಅಂತ ಅನ್ಸುತ್ತೆ. ಅಲ್ಲೇ ಇರುವ ನದಿಗೆ ಹಾರ್ಬಿಟ್ಟು ಆತ್ಮಹತ್ಯೆ ಮಾಡಿಕೊಳ್ಳೋಣ ಅಂತ ನಿರ್ಧಾರ ಮಾಡ್ತಾನೆ. ಅವನ ಮನಸ್ಸಲ್ಲಿ ಏನೇನೋ ವಿಷಯಗಳು ಓಡ್ತಾ ಇರುತ್ತೆ. ಇನ್ನೇನು ಆತ ನದಿಗೆ ಹಾರಬೇಕು ಅನ್ನುವಾಗ ದೂರದಲ್ಲಿ ಯಾರೋ ಒಂಟೆಯ ಮೇಲೆ ಕೂತ್ಕೊಂಡು ಆ ನದಿಯ ದಾರಿಯಲ್ಲಿ ಬರ್ತಾ ಇರ್ತಾರೆ. ಆ ಒಂಟೆಯ ಮೇಲೆ ಖರ್ಜೂರ ಮತ್ತು ಕಬ್ಬಿನ ಜಲ್ಲೆಗಳು ತುಂಬಿದ ಗಂಟುಗಳನ್ನ ಏರಿರ್ತಾನೆ. ಅಲ್ಲೊಬ್ಬ ನೀರಿಗೆ ಹಾರ್ತಾ ಇದ್ದಾನೆ, ಹಾರಿ ಆತನ ಪ್ರಾಣವನ್ನ ಕಳ್ಕೊತಾ ಇದ್ದಾನೆ ಅಂತ ಆತ ಗಮನಿಸ್ತಾನೆ. ಓಡಿ ಬಂದು ಅವನ ಕೈ ಹಿಡಿದು, ಯಾಕೆ ಸುಮ್ನೆ ಸಾಯ್ತಿದ್ಯಪ್ಪ ಅಂತ ಕೇಳ್ತಾನೆ. ಅದಕ್ಕೆ ಗುರುದತ್ತ, ಸಾಯ್ದೆ ಇನ್ನೇನ್ ಮಾಡ್ಲಿ, ನಾನೊಬ್ಬ ದಟ್ಟ ದರಿದ್ರ, ನನ್ನ ಹತ್ರ ಒಂದು ಪೈಸೆ ಆಗ್ಲಿ ಅಥವಾ ಅಷ್ಟು ಬೆಲೆ ಬಾಳುವ ಸೊತ್ತುಗಳಾಗ್ಲಿ ಇಲ್ಲ, ಯಾರೂ ಸಾಲ ಕೊಡೋದಿಲ್ಲ, ಉದ್ಯೋಗವೂ ಇಲ್ಲ, ಅಂದ ಮೇಲೆ ಉಣ್ಣದೆ ಸಂಕಟ ಪಡುವುದಕ್ಕಿಂತ ಬದುಕನ್ನೇ ಕೊನೆಗಾಣಿಸುವುದು ಮೇಲು ಅಂತ ಹೇಳ್ತಾನೆ. ವ್ಯಾಪಾರಿಯು ವ್ಯತೆಯಿಂದ, ಇಷ್ಟು ನಿರಾಶನಾಗುವ ಅಗತ್ಯವಿಲ್ಲ, ನೋಡು, ಹಣ ಗಳಿಸಲು ನಿನಗೆ ಸುಲಭವಾದ ದಾರಿ ನಾನು ತೋರಿಸಿಕೊಡ್ತೇನೆ. ವಿಶಾಲವಾದ ಪ್ರಪಂಚದಲ್ಲಿ ನಿನ್ನೊಬ್ಬನಿಗೆ ಮಾತ್ರ ಬದುಕಲು ದಾರಿ ಇಲ್ಲದೆ ಹೋಗುವುದಿಲ್ಲ. ನೋಡು, ನಾನೊಬ್ಬ ಮಾನವರ ಅಂಗಾಂಗಗಳ ವ್ಯಾಪಾರಿ. ಅದು ಒಂಟೆಗಳ ಮೇಲೆ ಹೇರಿರುವ ಸರಕುಗಳನ್ನ ಲಕ್ಷಿಸು. ಕಣ್ಣುಗಳೇ ತುಂಬಿದ ಚೀಲಗಳಿವೆ, ಇನ್ನೊಂದರಲ್ಲಿ ಕೈಕಾಲುಗಳಿವೆ, ನೋಡಿದ್ಯಾ? ಯಾರು ಯಾವ ಅಂಗಾಂಗಗಳನ್ನ ಮಾರುವುದಿದ್ರು ಯೋಗ್ಯ ಬೆಲೆಗೆ ಅದನ್ನ ಖರೀದಿಸ್ತೇನೆ ಅಂತ ಆ ವ್ಯಾಪಾರಿ ಹೇಳ್ತಾನೆ. ಅಂದ್ರೆ ನನ್ನನ್ನು ಇದೇ ವ್ಯಾಪಾರ ಮಾಡು ಎನ್ನುತ್ತೀರಾ ಅಂತ ಗುರುದತ್ತ ಕೇಳ್ತಾನೆ. ಹಾಗಲ್ಲಪ್ಪ, ಇದಕ್ಕೆ ಧಾರಾಳ ಬಂಡವಾಳ ಬೇಕು, ನಿನ್ನಿಂದಾಗದು. ನಿನ್ನ 2 ಕಣ್ಣುಗಳನ್ನ ನನಗೆ ಮಾರಾಟ ಮಾಡು, ಒಂದೊಂದಕ್ಕೂ ತಲಾ 1,00,000 ವರಹಗಳನ್ನ ಮೊದಲು ಕೊಡ್ತೇನೆ, ಅನಂತರ ಹರಿತ ಅಲುಗಿನಿಂದ ಕಣ್ಣುಗಳನ್ನ ಎಬ್ಬಿಸ್ತೇನೆ, ಇದನ್ನು ಬೇರೆಯವರಿಗೆ ಮಾರುತ್ತೇನೆ ಎಂದ ವ್ಯಾಪಾರಿ. ಗುಣಪಾಲ ಆ ಮಾತು ಕೇಳಿ ಸಣ್ಣಗೆ ನಡುಗಿದ. ಏನು, ಕಣ್ಣುಗಳನ್ನು ಮಾರುವುದೇ? ನೀವು ಎಷ್ಟು ಲಕ್ಷ ಕೊಟ್ಟರೇನು, ಅದನ್ನು ಮುಂದೆ ನೋಡಲು ನನ್ನಿಂದಾಗದು. ಈ ಜಗತ್ತಿನ ಸೌಂದರ್ಯವನ್ನ ನೋಡಿ ಸಂತೋಷಿಸಬಲ್ಲ ಕಣ್ಣುಗಳಲ್ಲಿ ಒಂದನ್ನಾದರೂ ಮಾರಲು ನನಗೆ ಮನಸ್ಸಿಲ್ಲ. ದಯವಿಟ್ಟು ಇದನ್ನ ಕೇಳಬೇಡಿ, ಇದನ್ನ ಬಿಟ್ಟು ಬೇರೆ ಏನಾದ್ರೂ ಕೇಳಿ ಅಂತ ಹೇಳ್ತಾನೆ. ವ್ಯಾಪಾರಿ ನಿರಾಶನಾಗದೆ, ಬೇಡ, ಕೈಗಳನ್ನ ಮಾರಬಹುದಲ್ಲ, ತಲಾ 2,00,000 ವರಹ ಎಣಿಸುತ್ತೇನೆ, ಇದಕ್ಕೂ ಒಳ್ಳೆಯ ಗಿರಾಕಿ ನನಗೆ ಸಿಗುತ್ತದೆ ಅಂತ ಹೇಳ್ತಾನೆ. ಅದನ್ನು ಕೇಳಿದ ಗುರುದತ್ತ ಇನ್ನಷ್ಟು ಭಯಗೊಳ್ತಾನೆ. ಕೈಗಳಿಲ್ಲದ ಬಳಿಕ ನೀವು ಕೊಟ್ಟ ಹಣವನ್ನಾದ್ರೂ ಬಳಸಲು ನಾನು ಇನ್ನೊಬ್ಬರನ್ನು ಅವಲಂಬಿಸಬೇಕಾಗುತ್ತದೆ. ಏನನ್ನೂ ಮುಟ್ಟವಂತಿಲ್ಲ, ಬಳಸುವಂತಿಲ್ಲ. ಇದಕ್ಕೆಲ್ಲ ನನಗೆ ನೆರವಾಗುವ ಈ ಕೈಗಳಿಗೆ 10 ಲಕ್ಷ ಕೊಡುವಿರಂದ್ರೂ ನಾನು ಮಾರುವುದಿಲ್ಲ ಅಂತ
ಹೇಳ್ತಾನೆ. ವ್ಯಾಪಾರಿ ಹಿಡಿದ ಪಟ್ಟು ಬಿಡಲಿಲ್ಲ. ನೀನು ಮಾರುವುದಿಲ್ಲವಾದ್ರೆ ಒತ್ತಾಯಿಸುವುದಿಲ್ಲ. ತಲಾ 5 ಲಕ್ಷ ವರವನ್ನು ಕೊಡ್ತೇನೆ. ನಿನ್ನ 2 ಕಾಲುಗಳನ್ನ ನನಗೆ ಮಾರಲು ನಿನಗೇನೋ ಅಭ್ಯಂತರವಿದೆ ಅಂತ ಹೇಳ್ತಾನೆ. ಈ ಸಂದರ್ಭದಲ್ಲಿ ನೀವೇನ್ ಮಾಡ್ತಾ ಇದ್ರಿ? ನಿಮ್ಗೆ ತುಂಬಾ ಹಸುವಾಗ್ತಾ ಇದೆ. ನಿಮ್ಮ ಬಳಿ 1 ಪೈಸವೂ ಇಲ್ಲ, 1 ಉದ್ಯೋಗವೂ ಇಲ್ಲ. ನೀವು ಆತ್ಮಹತ್ಯೆ ಮಾಡ್ಕೋಬೇಕು ಅಂತ ನದಿಯ ಬಳಿ ನಿಂತಿದ್ದೀರಾ ಅಂತ ಯೋಚನೆ ಮಾಡಿ. ಯಾವನೋ ಒಬ್ಬ ನಿಮ್ಮ ಬಳಿ ಬಂದು 2 ಲಕ್ಷ ಕೊಡ್ತೇನೆ, ಕಣ್ಣನ್ನ ಮಾರು. 5 ಲಕ್ಷ ಕೊಡ್ತೇನೆ, ಕೈಗಳನ್ನ ಮಾರು. 10 ಲಕ್ಷ ಕೊಡ್ತೇನೆ, ಕಾಲುಗಳನ್ನ ಮಾರು ಅಂತ ಹೇಳಿದಾಗ ನಿಮ್ಮ ಮನಸ್ಸಿನಲ್ಲಿ ಏನ್ ನೋಡ್ಬೋದು ಅಲ್ವಾ? ಈಗ ಗುರುದತ್ತನ ಉತ್ತರವನ್ನ ನೋಡೋಣ. ಕಾಲುಗಳನ್ನು ಅಂತ ಆತನಿಗೆ ಭಯವಾಗುತ್ತೆ. ಸ್ವತಂತ್ರವಾಗಿ ಮನಬಂದಲ್ಲಿಗೆ ನನ್ನನ್ನು ಕರೆದೊಯ್ಯುವ ಈ ಆಧಾರ ಸ್ತಂಭಗಳನ್ನು ಕಳೆದುಕೊಂಡ್ರೆ ನೀವು ಕೊಡೋ ಹಣದಿಂದ ಏನು ಸುಖ ಸಿಗ್ಬೋದು ಅಂತ ಅವನು ಭಯಪಟ್ಟುಕೊಂಡು ಹೇಳ್ತಾನೆ. ಈಗ ವ್ಯಾಪಾರಿ, ಹೋಗ್ಲಿ, ಇಡೀ ಶರೀರವನ್ನೇ ಮಾರುವುದಾದ್ರೆ 1 ಕೋಟಿ ವರಹಗಳ ಬೆಲೆ ಕೊಡ್ತೇನೆ. ಅದರಲ್ಲಿರುವ ಮಿದುಳು, ಮೂತ್ರಪಿಂಡ ಇದನ್ನೆಲ್ಲ ಬೇರ್ಪಡಿಸಿ ಮಾರಲು ಸಾಧ್ಯವಿದೆ. ಈ ವ್ಯಾಪಾರ ಆಗಬಹುದೇ ಅಂತ ಪ್ರಶ್ನೆಯನ್ನ ಹಾಕ್ತಾನೆ. ಗುಣಪಾಲನಿಗೆ ಎಲ್ಲಿಲ್ಲದ ಕೋಪ ಬರುತ್ತೆ. ವ್ಯಾಪಾರಿ, ನೀನೊಬ್ಬ ಪಿಶಾಚಿ. 10 ಕೋಟಿ ಕೊಟ್ಟರು ನನ್ನ ದೇಹವನ್ನ ಮಾರುವುದಿಲ್ಲ. ನನಗಿದು ಬೇಕು. ನನ್ನ ಯಾವ ಅಂಗವನ್ನು ನಿನಗೆ ಕೊಡಲಾರೆ. ಹೋಗು ಮುಂದೆ ಅಂತ ಅವನು ಖಡಕ್ಕಾಗಿ ಹೇಳ್ತಾನೆ. ವ್ಯಾಪಾರಿ ನಗಾಡಲು ಶುರು ಮಾಡ್ತಾನೆ. ಆಶ್ಚರ್ಯ ಆಗ್ತಾ ಇದೆಯಲ್ಲ, ಯಾಕೆ ಈ ವ್ಯಾಪಾರಿ ನಗ್ತಾ ಇರ್ಬೋದು ಅಂತ. ಅವನ ಮಾತುಗಳನ್ನ ಕೇಳಿ ನಿಮಗೆ ಗೊತ್ತಾಗತ್ತೆ. ಅಯ್ಯ, ನಿನ್ನಲ್ಲಿ 1 ಪೈಸವೂ ಇಲ್ಲವೆಂದು ಹೇಳಿ ಸ್ವಲ್ಪ ಸಮಯದ ಹಿಂದೆ ಆತ್ಮಹತ್ಯೆ ಮಾಡಿಕೊಳ್ಬೇಕು ಅಂತ ನಿಂತಿದ್ದೆ ಅಲ್ವಾ? 10 ಕೋಟಿಗಿಂತಲೂ ಅಮೂಲ್ಯವಾದ ಶರೀರ ನಿನ್ನದೆಂದು ತಿಳಿದುಕೊಂಡಿದ್ದಿ. ಈ ಕಣ್ಣು, ಕೈ, ಕಾಲು ಎಲ್ಲವೂ ಬೆಳೆ ಬಾಳುವಂಥದ್ದೇ. ಅದನ್ನ ನೀನು ಚೆನ್ನಾಗಿ ಅರಿತುಕೊಂಡಿದ್ದೀಯ. ಇದನ್ನೆಲ್ಲ ಸದ್ಬಳಕೆ ಮಾಡಿದರೆ ಬದುಕಲು ದಾರಿ ಖಂಡಿತ ಇದ್ದೇ ಇದೆ ಅಲ್ವಾ ಅಂತ ವ್ಯಾಪಾರ ಹೇಳಿ ಸೀದಾ ಅವನ ಒಂಟೆಯೊಂದಿಗೆ ಮುಂದೆ ಸಾಗ್ತಾನೆ. ಹರಿಯುತ್ತಿದ್ದ ನೀರನ್ನ ನೋಡ್ತಾ ಇದ್ದ ಗುರುದತ್ತನಿಗೆ ತನ್ನ ಜೀವನದಲ್ಲಿ ಏನನ್ನಾದ್ರೂ ಸಾಧಿಸಬೇಕು ಎಂಬ ಛಲ ಅವನಲ್ಲಿ ಹುಟ್ಟುತ್ತೆ. ಗುರುದತ್ತ ಆ ವ್ಯಾಪಾರಿ ಹೇಳಿದಂತಹ ಮಾತಿಗೆ ನಾಚಿಕೆಯಿಂದ ತಲೆ ತಗ್ಗಿಸ್ತಾನೆ. ಆತ ಸ್ವಲ್ಪ ದಿನಗಳಲ್ಲೇ ದುಡಿಯುವ ದಾರಿಯನ್ನು ಕಂಡುಕೊಳ್ತಾನೆ. ಕತೆ ಚೆನ್ನಾಗಿದೆ ಅಲ್ವಾ? ನಮ್ಮ ಜೀವನದಲ್ಲೂ ಕೆಲವೊಮ್ಮೆ ನಮ್ಮ ಕಷ್ಟಗಳು, ನಮ್ಮ ನೋವುಗಳು ನಮ್ಮ ಜೀವನವನ್ನ ತಿಂದು ಹಾಕ್ಬಿಡುತ್ತೆ. ಈ ಜೀವನವೇ ಸಾಕು ಅನ್ನುವಷ್ಟು ಕುಗ್ಗಿ ಹೋಗ್ಬೋದು. ಅಂತಹ ಸಮಯದಲ್ಲೂ ಕೂಡ ನಾವು ನಮ್ಮ ಛಲವನ್ನು ಬಿಡದೇ ಇದ್ರೆ ಮಾತ್ರ ನಮ್ಮ ಗೆಲುವನ್ನು ನಾವು ಸಾಧಿಸಬಹುದು. ಈ ಸುಂದರವಾದ ಕಥೆಯನ್ನ ಕೇಳಿದ ನಿಮಗೆಲ್ಲರಿಗೂ ಧನ್ಯವಾದ. ನಿಮ್ಮ ಪ್ರೀತಿ ಪ್ರೋತ್ಸಾಹ ಸದಾ ಹೀಗೆ ನನ್ನ ಮೇಲೆ ಇರಲಿ. ನಿಮ್ಮ ಅನಿಸಿಕೆಗಳನ್ನ ನನಗೆ ತಿಳಿಸಿ. ಸದಾ ಕೇಳ್ತಾ ಇರಿ ಅವಿಭಾಜಿತ ಪಾಡ್ಕಾಸ್ಟ್. ನಾನು ಸಂಕೇತ್ ಭಟ್. ಧನ್ಯವಾದಗಳು.